ಬಿಗ್ ಬಾಸ್ ಇವಾಗ ಟಿಕೆಟ್ ಟು ಟಾಪ್ 6 ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕ್ ಅನ್ನ ನೋಡಿದಾಗ್ಲೇ ನನ್ಗೆ ಅರ್ಥ ಆಗೋಯ್ತು. ಇದು ಒಬ್ಬರಿಗೆ ಫೇವರ್ ಮಾಡೋದಕ್ಕೆ ಕೊಟ್ಟಿರೋ ರೀತಿನಲ್ಲಿದೆ ಈ ಒಂದು ಟಾಸ್ಕ್. ಸೊ ಈ ಟಾಸ್ಕ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ಸ್ಪರ್ಧಿಗಳು ಕೂಡ ಅಂದ್ರೆ ಇವಾಗ ಟಾಪ್ 6ಗೆ ಕಂಟೆಂಡರ್ ಆಗಿರುವಂತಹ ಧನುಷ್ ಗೌಡ, ಕಾವ್ಯ ಶೈವ, ಹಾಗೆಯೇ ಅಶ್ವಿನಿ ಗೌಡ ಮತ್ತೆ ಮ್ಯೂಟೆಂಟ್ ರಘು, ಈ ನಾಲ್ವರು ಕೂಡ ಈ ಗೇಮ್ ಅನ್ನು ಆಡ್ಬೇಕಾಗಿರತ್ತೆ. ಒಂದು ಎತ್ತರದಾಗಿರುವಂತಹ ಸ್ಟೇಜ್ ಅನ್ನ ರೆಡಿ ಮಾಡಿದರೆ ಟವರ್ ರೀತಿನಲ್ಲಿ. ಹಾಗೇನೆ ಆ ಟವರ್ ಅನ್ನ ಹತ್ತಬೇಕು 4 ಜನ ಸ್ಪರ್ಧಿಗಳು ಕೂಡ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಪ್ರತಿ ಸ್ಪರ್ಧಿಗಳಿಗೂ ಕೂಡ ಅವ್ರದೇ ಆದಂತಹ ಒಬ್ರು ಸಪೋರ್ಟರ್ ಇರಬೇಕು. ಸೊ ಉಳಿದಿರುವಂತಹ 4 ಜನ ಸ್ಪರ್ಧಿಗಳು ಒಬ್ಬರಿಗೆ, ಅಂದ್ರೆ ಇವಾಗ ಆಡ್ತಾ ಇದ್ರಲ್ಲ ಗೇಮ್ ಅನ್ನ 4 ಜನ, ಅವರಿಗೆ ಒಬ್ಬೊಬ್ರು ಸಪೋರ್ಟ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳು ಹೋಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೆಲವೊಂದಿಷ್ಟು ಕೋಲ್ಗಳನ್ನ ಇಟ್ಟಿರ್ತಾರೆ, ಸ್ಟೀಲ್ ರಾಡ್ಗಳು ಅಥವಾ ಕಬ್ಬಿಣದ ರಾಡ್ಗಳು ಅಂತಾರೆ. ನನ್ನ ಪ್ರಕಾರ ಸ್ಟೀಲ್ ರಾಡ್ಗಳ ರೀತಿನಲ್ಲಿ ಇದೆ. ಸೊ ಅದನ್ನ ಎತ್ಕೊಂಡು ಬಂದು ಅವರಿಗೆ, ಪ್ರತಿ ಸ್ಪರ್ಧಿಗಳಿಗೆ ಮೀಸಲಿರುವಂತಹ ಒಂದು ಆಯತಾಕಾರದ ಪಟ್ಟಿ ಇದೆ. ಸೊ ಅದ್ರ ಒಳಗಡೆ ಇಡಬೇಕಾಗಿರುತ್ತೆ. ನಂತರ ಗೇಮ್ ಆಡ್ತಾ ಇರುವಂತಹ ಸ್ಪರ್ಧೆ ಅಂದ್ರೆ ಧನುಷ್, ಕಾವ್ಯ, ಅಶ್ವಿನಿ ಮತ್ತೆ ರಘು ಅವರು ಅದರ ಒಂದು ಸಹಾಯದಿಂದ ಅಲ್ಲಿ ಕಂಬವನ್ನ ಹತ್ತುತ್ತಾ ಹೋಗ್ಬೇಕು. ಸೊ 2 ಕೋಲು ರೆಡಿ ಮಾಡಿದಾರೆ. ಹಾಗೇನೆ ತಂದಿರುವಂತಹ ರಾಡನ್ನ ಹಿಂಗೆ ಅಡ್ಡಲಾಗಿ ಸಿಕ್ಕಿಸಿ ಅದೇ ರೀತಿಯಾಗಿ 1 ಬೈ 1 ಅದನ್ನ ಜೋಡಿಸ್ತಾ ಅದನ್ನ ಹತ್ತುತ್ತಾ ಮೇಲ್ಗಡೆ ಹೋಗ್ಬೇಕಾಗಿರತ್ತೆ. ಹಾಗೇನೆ ಸ್ಟೇಜ್ ಅನ್ನ ಕಂಪ್ಲೀಟ್ ಆಗಿ ಹತ್ತೆ ಮೇಲೆ ನಿಂತು ಜೈ ಬಿಗ್ ಬಾಸ್ ಅಂತ ಕೂಗ್ಬೇಕು. ಸೊ ಅವರು ಬಿಗ್ ಬಾಸ್ ನ ಈ ಒಂದು ಟಿಕೆಟ್ ಟು ಟಾಪ್ 6 ಅನ್ನ ವಿನ್ ಆಗ್ತಾರೆ. ಸೊ ಈ ಒಂದು ಟಾಸ್ಕ್ ಕೊಟ್ಟಾಗ್ಲೇನೆ ನನ್ಗೆ ಅರ್ಥ ಆಯ್ತು, ಇಲ್ಲಿ ರಘು ಅವರಿಗಂತೂ ಈ ಗೇಮ್ ಆಗಲ್ಲ, ಅಶ್ವಿನಿ ಗೌಡ ಅವ್ರಿಗೂ ಕೂಡ ಆಗಲ್ಲ. ಕ್ಲಿಯರ್ ಆಗಿ ಇಬ್ರು ಔಟ್ ಆದ್ರಲ್ಲ ಈ ಗೇಮ್ ಇಂದನೆ. ಸೊ ಇವಾಗ ಉಳ್ಕೊಳ್ಳೋದು ಇಬ್ರೇನೆ, ಒಂದು ಧನುಷ್ ಗೌಡ, ಇನ್ನೊಂದು ಕಾವ್ಯ ಶೈವ. ಇಬ್ಬರಲ್ಲಿ ಕಂಪ್ಯಾರಿಟಿವ್ಲಿ ಧನುಷ್ ಗೌಡ ಅವರು ಸಖತ್ ಸ್ಟ್ಯಾಮಿನಾ ಇದೆ. ಹಾಗೇನೆ ಹೈಟ್ ಅಂತ ಬಂದ್ರೆ ಈ ರೀತಿಯಾದಂತಹ ಗೇಮ್ ಅನ್ನ ಈ ಹಿಂದೆ ಕೂಡ ಆಡಿದ್ದಾರೆ, ಮಿನಿ ಸೀಸನ್ ಅಲ್ಲೂ ಕೂಡ. ಸೊ ಹೀಗಾಗಿ ಈ ಟಾಸ್ಕ್ ಕೊಟ್ಟಾಗ್ಲೇನೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇದು ಧನುಷ್ ಗೌಡ ಅವ್ರು ವಿನ್ ಆಗುವಂತಹ ಟಾಸ್ಕ್ ಏನೆ ಅಂತ ಹೇಳಿ. ಹಾಗೆಯೇ ಈ ಟಾಸ್ಕ್ ಕೊಟ್ಟಾಗ್ಲೇ ನನಗನ್ಸಿದ್ದು 80% ಧನುಷ್ ಗೌಡ ಅವರನ್ನೇ ವಿನ್ ಆಗೋ ಚಾನ್ಸ್ ಇದೆ. ಹಾಗೆಯೇ ಇನ್ನು ಉಳಿದಂತಹ 20% ಏನಿದೆ, ಸೊ ಅದರಲ್ಲಿ ಒಂದು 15% ಕಾವ್ಯ ಶೈವ ಅವರು ವಿನ್ ಆಗೋ ಚಾನ್ಸ್ ಇದೆ. ಅಶ್ವಿನಿ ಗೌಡ ಅವರು ಒಂದು 2.5%, ರಘು ಅವರು ಒಂದು 2.5% ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಬಾಡಿ ವೇಟ್ ತುಂಬಾನೇ ಇರೋದ್ರಿಂದ, ಅಂದ್ರೆ ಹೆವಿ ವೇಟ್ ಇರೋದ್ರಿಂದ ಕಷ್ಟ ಆಗುತ್ತೆ, ಹೈಟನ್ನು ಹತ್ತೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಖಂಡಿತವಾಗ್ಲೂ ನನಗೆ ಈ ಟಾಸ್ಕ್ ಕೊಟ್ಟಾಗ್ಲೇ ಅಶ್ವಿನಿ ಗೌಡ, ರಘು ಅವರು ಈ ಗೇಮಿಂದ ಔಟ್ ಅನ್ನೋದು ಅರ್ಥ ಆಯಿತು. ಹಾಗೆಯೇ ಧನುಷ್ ಅವರೇ ವಿನ್ ಆಗ್ತಾರೆ ಅನ್ನೋದು ಕೂಡ 80% ಕನ್ಫರ್ಮ್ ಆಯಿತು ಅಂತಲೇ ಹೇಳ್ಬಹುದು. ಅದೇ ರೀತಿಯಾಗಿ ಧನುಷ್ ಗೌಡ ಅವರೇ ಈ ಒಂದು ಟಾಸ್ಕ್ನ ಒಬ್ವಿಯಸ್ಲಿ ವಿನ್ ಆಗಿದ್ದಾರೆ ಕೂಡ. ಹಾಗೆಯೇ ಅವರೇನೆ ಟಾಪ್ 6ಗೆ ಇವಾಗ ಸೆಲೆಕ್ಟ್ ಆದಂತಹ ಮೊಟ್ಟ ಮೊದಲ ಸ್ಪರ್ಧಿ ಆಗಿದ್ದಾರೆ, ಟಿಕೆಟ್ ಟು ಟಾಪ್ 6. ಸೊ ಇದನ್ನ ವಿನ್ ಆಗಿರುವಂತಹ ಸ್ಪರ್ಧಿ ಬೇರೆ ಯಾರು ಅಲ್ಲ, ಧನುಷ್ ಗೌಡ ಅವರು. ಬಟ್ ಈ ಟಾಸ್ಕ್ ಏನಿದೆ ನನಗೆ ಸಖತ್ ಡಿಸಪಾಯಿಂಟ್ಮೆಂಟ್ ಆಯಿತು. ಟಾಸ್ಕ್ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಎಲ್ಲರೂ ಕೂಡ 4 ಜನ ಅದೇ ರೀತಿಯಾಗಿ ಸ್ಟ್ಯಾಮಿನಾ ಹೊಂದಿರೋರು ಆಗಿದ್ದಿದ್ರೆ ಅವಾಗ ಈ ಟಾಸ್ಕ್ ಕೊಟ್ಟರೆ ಒಂದು ಅರ್ಥ ಇರ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಧನುಷ್, ಸೂರಜ್ ಹಾಗೇನೆ ಉಳಿದಿರುವಂತಹ ಕಂಟೆಸ್ಟೆಂಟ್ಗಳಿದ್ದಾಗ ಈ ರೀತಿಯಾದಂತಹ ಟಾಸ್ಕನ್ನು ಕೊಟ್ಟರೆ ಓಕೆ. ಇವಾಗ ಫಿಮೇಲ್ ಕಂಟೆಸ್ಟೆಂಟ್ ಕೂಡ ಇಬ್ಬರು ಇದ್ದಾರೆ, ಅದರಲ್ಲಿ ಒಬ್ಬರಿಗೆ ಬಾಡಿ ವೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ರಘು ಕೂಡ ಅಷ್ಟೇ ಬಾಡಿ ವೇಟ್ ಜಾಸ್ತಿ ಇದೆ. ಸೊ ಇಂತಹ ಸಮಯದಲ್ಲಿ ಕ್ಲೈಮ್ ಮಾಡುವಂತಹ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಧನುಷ್ ಅವರನ್ನೇ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ಬಿಗ್ ಬಾಸ್ಗೂ ಕೂಡ ಇತ್ತು ಅಂತ ಕಾಣಿಸುತ್ತೆ. ನನಗಂತೂ ಟಾಸ್ಕ್ ನೋಡಿದಾಗ ಹಾಗೇನೆ ಅನ್ನಿಸ್ತು, ಸಖತ್ ಡಿಸಪಾಯಿಂಟ್ ಕೂಡ ಆಯಿತು. ನಿಮ್ಗೇನು ಅನಿಸುತ್ತೆ? ಧನುಷ್ ಅವರಿಗೋಸ್ಕರನೇ ಈ ಒಂದು ಟಾಸ್ಕ್ ರೆಡಿ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ, ಅಥವಾ ಇಲ್ಲ ಸರಿಯಾಗಿ ಟಾಸ್ಕ್ ಎಲ್ಲರೂ ಕೂಡ ಆಡಬಹುದಾಗಿತ್ತು, ಈಸಿಯಾಗಿನೇ ಎಲ್ಲರೂ ಕೂಡ ವಿನ್ ಆಗುವಂತಹ ಚಾನ್ಸಸ್ ಹೈಯೇ ಇತ್ತು ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಅಭಿಪ್ರಾಯ ಇದು ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.